ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಬ್ಲಾಗ್ ಏನಂದರೆ, ನಾವು ಟ್ರಿಪ್ ಹೋಗಿದ್ವಲ್ಲ, ರಾತ್ರಿ ಬಂದ್ವಲ್ಲ, ನೆನ್ನೆ ನೈಟ್ ಬಂದಿದ್ವಿ. ಸೊ ಇನ್ನು ಇವತ್ತು ಮಾರನೇ ದಿನ ಬಂದುಬಿಟ್ಟು ನನ್ನ ಕೆಲಸಗಳು ಎಷ್ಟಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅಂದರೆ ಬಂದ ಮೇಲೆ ಬಟ್ಟೆ ಅಂತೆ ನಾವಲ್ಲೆಲ್ಲ ತೆಗ್ದಾಕಿ ಮತ್ತು ಎತ್ಕೊಂಡು ಬಂದಿರ್ತೀವಲ್ಲ, ಅವೆಲ್ಲ ಎಷ್ಟೊಂದಿದೆ ಕೆಲಸ, ಅದೆಲ್ಲನೂ ನಿಮಗೆ ತೋರಿಸ್ತೀನಿ ಇವತ್ತು. ಓಕೆನಾ? ಬನ್ನಿ. ನಿಮ್ಮದೆಲ್ಲ ಟಿಫನ್ ಆಯಿತಾ? ನಮ್ಮದು ಆಯಿತು. ಈಗ ಜಸ್ಟ್ ನಾನು ವಾಷಿಂಗ್ ಮಿಷಿನ್ಗೆ ಒಂದು ಟ್ರಿಪ್ಗೆ ಬಟ್ಟೆ ಹಾಕಿದ್ದೀನಿ. ಇನ್ನೂ ಎಷ್ಟೊಂದಿದೆ ಅಂತ ತೋರಿಸ್ತೀನಿ ಇವಾಗ ನಿಮಗೆ. ಓಕೆನಾ? ಇಲ್ಲಿ ವೈಟ್ ಇದೆಯಲ್ಲ, ಇದೊಂದು ಟ್ರಿಪ್ ಹಾಕಬೇಕು. ನೆಕ್ಸ್ಟು ನೋಡಿರಿ, ಇಲ್ಲೊಂದು ಇದೆಯಲ್ಲ, ಇದೊಂದು ಇವು ಒಂದು 2-3 ಟ್ರಿಪ್ಸ್ ಆದರೂ ಹಾಕಬೇಕು. ನೋಡಿರಿ, ಇದು ಈ ವೈಟ್ವೆಲ್ಲ ಒಂದು ಸೈಡ್ಗೆ ಹಾಕ್ಬಿಡ್ತೀನಿ. ನೆಕ್ಸ್ಟು ನನ್ನ ಕುರ್ತಾ ಸೆಟ್ಸ್ ಇದೆಯಲ್ವಾ, ಇವೆಲ್ಲ ಒಂದು ಟ್ರಿಪ್ಗೆ ಆಗುತ್ತೆ, ಹಾಕ್ತೀನಿ. ಮತ್ತು ನನ್ನ ಮಗನಿಗೂ ಇದೆಯಲ್ಲ, ಈ ಪ್ಯಾಂಟ್ಸು, ನಮ್ಮ ಹಸ್ಬೆಂಡ್ ಪ್ಯಾಂಟ್ಸು ಒಂದು ಟ್ರಿಪ್ ಹಾಕ್ತೀನಿ. ಮತ್ತು ಟವಲ್ಸು ಎಲ್ಲ ಇದ್ದಾವೆ. ಇನ್ನು ಬೆಡ್ಶೀಟ್ ಎತ್ಕೊಂಡು ಹೋಗಿದ್ದೆ, ಅವು ಅಷ್ಟೇ, ಅವೂ ಒಗೆದಾಕಬೇಕು. ಇಷ್ಟೊಂದಿದೆ ಫ್ರೆಂಡ್ಸ್. ಅಂದರೆ ಒಂದೇ ದಿನಕ್ಕೆ ಇದೆಲ್ಲ ಆಗೋಗಲ್ಲ ಕೆಲಸ. ನೋಡಿರಿ, ಒಂದೇ ದಿನಕ್ಕೆ ಎಲ್ಲ ಆಗುತ್ತೆ ಫ್ರೆಂಡ್ಸ್ ಇಷ್ಟೊಂದು ಬಟ್ಟೆಗಳು. ಹಾಗಾಗಿ ಒಂದು 2-3 ಡೇಸ್ ಆಗುತ್ತೆ ಈ ಬಟ್ಟೆ ಎಲ್ಲ ಕ್ಲಿಯರ್ ಮಾಡಬೇಕಂದ್ರೆ. ಮತ್ತು ಇವನ್ನೆಲ್ಲ ಒಣಗಾಕ್ಬಿಟ್ಟು ಎತ್ಕೊಂಬಂದು ಮಡಚಬೇಕಲ್ಲ. ಹಾಗಾಗಿ ಇವತ್ತು ನಂದು ಇಷ್ಟು ಕೆಲಸ ಇದೆ ಫ್ರೆಂಡ್ಸ್. ಮತ್ತು ನೋಡಿರಿ, ಇನ್ನು ಇದು ಒಗೆದಾಕಬೇಕು ಲೆಹಂಗ. ಮತ್ತು ಇದರಲ್ಲಿರೋವು ಹಾಕ್ಕೊಂಡಿಲ್ಲ, ಇದು ಎತ್ತಿಡ್ಬೇಕು ನಾನು. ಮತ್ತು ಇದರಲ್ಲಿ ಏನೋ ಇದೆ, ಇನ್ನೂ ಇರಬಹುದು ಅನ್ಕೋತೀನಿ. ಇನ್ನು ಈ ಬ್ಯಾಗಲ್ಲೂ ತೆಗ್ದಾಕಬೇಕು ಎಲ್ಲನೂ. ಇದ್ರ ತುಂಬ ಇತ್ತು, ಸೂಟ್ ಕೇಸ್ ತುಂಬ, ಅದರಲ್ಲಿ ತುಂಬ್ಕೊಂಬಂದಿದ್ದಿತ್ತು ಬಟ್ಟೆ. ಅಷ್ಟೊಂದಿದೆ ಫ್ರೆಂಡ್ಸ್ ನಂದಿವತ್ತು. ಓಕೆನಾ? ಒಂದು ಟ್ರಿಪ್ಪು ಬಟ್ಟೆ ನೋಡ್ರಿ, ಒಂದು ಟ್ರಿಪ್ ಹಾಕಿದ್ದೀನಿ. ಇವು ಇನ್ನು 45 ಮಿನಿಟ್ಸ್ಗೆ ಒಂದು ಟ್ರಿಪ್ ಕಂಪ್ಲೀಟ್ ಆಗುತ್ತೆ ನಮ್ಮದು. ಇಷ್ಟೊಂದಿದೆ ಫ್ರೆಂಡ್ಸ್ ಕೆಲಸ ನಂದಿವ. ಇವಾಗ ಮತ್ತೆ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ನೆನ್ನೆಲ್ಲ ನಾವು ಪ್ರಸಾದ ಎಲ್ಲ ತಂದಿದ್ವಲ್ಲ, ಹಾಗಾಗಿ ಅದೆಲ್ಲನೂ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೀನಿ ಇವತ್ತು. ನೋಡಿರಿ, ಈ ಸ್ಟಿಕ್ಕರು ನಾನು ಇದು ಹೊರನಾಡಲ್ಲಿ ತೊಗೊಂಬಂದಿದ್ದೆ, ಮತ್ತು ಅದು ಅಂಟಿಸಿದೆ. ದೇವ್ರ ಮನೇಲಿ ಚೆನ್ನಾಗಿರುತ್ತೆ ಅಂತ. ನೋಡಿರಿ, ಪ್ರಸಾದ ಈ ಥರ ಇಟ್ಟಿದ್ದೀನಿ, ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ನಾನು. ಮತ್ತು ಮೇಲೆ ಅನ್ನಪೂರ್ಣಾಯ ನಮಃ ಇದೆಯಲ್ವ, ಆ ಸ್ಟಿಕ್ಕರ್ ನಾನು ಅಲ್ಲೇ ಹೊರನಾಡಲ್ಲೇ ತೊಗೊಂಬಂದಿದ್ದು. ಮತ್ತು ಅದು ಮೇಲ್ಗಡೆ ಸ್ಟಿಕ್ಕರ್, ಅದು ಅಲ್ಲೇ ತೊಗೊಂಡು ಬಂದಿದ್ದು. ನಂಗೆ ತುಂಬ ಇಷ್ಟ ಆಯಿತು ಆ ಸ್ಟಿಕ್ಕರ್ಸ್ ಎಲ್ಲನೂ, ಹಾಗಾಗಿ ತಗೊಂಡು ಬಂದೆ. ದೇವ್ರ ಮನೇಲಿ ಅಂಟಿಸೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಮತ್ತು ಈ ಕಡೆ 2 ಟೈಮ್ಸು ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ಒಣಗಾಕ್ಬಿಟ್ಟು ಬಂದೆ. ನೆಕ್ಸ್ಟ್ ಇದು ಇನ್ನೊಂದು ಟೈಮ್, ಇನ್ನೂ ಇದು ಒಣಗಾಕಬೇಕು. ಬಟ್ಟೆ ಆಗಿದೆ, ಈಗ ಇನ್ನೇನು ಹಾಕೋಕ್ಕೆ ಹೋಗೋದಿಲ್ಲ, ಮಿಷಿನ್ನು ತಣ್ಣಕ್ಕಾಗಬೇಕಲ್ಲ. ನಾಳೆ ಇನ್ನಿವೆಲ್ಲ ಇರೋವೆಲ್ಲನೂ ನಾಳೆ ಹಾಕ್ಕೊತೀನಿ ನನ್ನ ಮಿಷಿನ್ಗೆ. ಎಲ್ಲ ಒಂದೇ ದಿನ ಅಂದರೆ ಕಷ್ಟ ಅಲ್ವಾ, ಹಾಗಾಗಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ಮತ್ತು ತುಳಸಿ ಗಿಡ ಹತ್ರನೂ ಪೂಜೆ ಮಾಡಿದ್ದೀನಿ. ಗಿಡ ಯಾಕೋ ಚೆನ್ನಾಗಿ ಆಗಿರಲಿಲ್ಲ, ಮತ್ತು ಇವತ್ತು ಇಟ್ಟಿದ್ದೀನಿ ಗಿಡ. ಇನ್ನೂ ಇವತ್ತೇ ಇಟ್ಟಿರೋದು, ಇಟ್ಟು ಪೂಜೆ ಮಾಡಿದ್ದೀನಿ. ನಾಳೆ ನೋಡಬೇಕು, ಇನ್ನೂ ಚೆನ್ನಾಗಿ ಆಗಬೇಕಲ್ಲ ಗಿಡ, ಚೆನ್ನಾಗಾಗುತ್ತೆ ನೋಡೋಣ. ಇಟ್ಟಿದ್ದೀನಿ, ಹೆಂಗಾಗುತ್ತೋ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಿಡ ನೆಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ತುಳಸಿ ಗಿಡ ಹತ್ರನೂ ಪೂಜೆ ಮಾಡಿದ್ದೀನಿ ನಾನು. ಫ್ರೆಂಡ್ಸ್, ನಾನಿನ್ನೇನು ಬ್ಲಾಗ್ ಮಾಡ್ಕೊಂಡಿಲ್ಲ ಮುಂದಕ್ಕೆ, ಯಾಕೆ ಅಂದರೆ ಎಲ್ಲ ಕೆಲಸನೂ ಮುಗಿದಿತ್ತು. ಅಂದರೆ ಮಳೆ ಬಂತು, ಇನ್ನು ಬಟ್ಟೆ ಒಣಗಾಕಿದ್ರೆ ನೆಂದೋಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನೇನು ಬಟ್ಟೆ ಒಣಗಾಕಿಲ್ಲ. ಅದೇ ಮಿಷಿನಲ್ಲೇ ಒಗೆದಿದ್ದೆ, ಅವೆಲ್ಲ ಬೇರೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಾಳೆಗೆ ಹಾಕೋದಕ್ಕೆಲ್ಲನೂ ಅದ್ರ ತುಂಬ ಹಾಕಿದ್ದೀನಿ. ಬೆಳಗ್ಗೆ ಎದ್ದು ಆನ್ ಮಾಡ್ತೀನಿ ಅಷ್ಟೇ. ಇನ್ನು ಬೆಂಡೆಕಾಯಲ್ಲಿ ಹೊಸದಾಗಿ ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಅದೇನೋ ಟ್ರೈ ಮಾಡಿದ್ದೆ. ಬೆಂಡೆಕಾಯಿ ಗ್ರೇವಿನೋ ಏನೋ
ತುಂಬ ಚೆನ್ನಾಗಿತ್ತು. ರೈಸ್ ಮಾಡಿದ್ದೆ ಮತ್ತು ಪ್ರಸಾದಕ್ಕೆಲ್ಲ ಪೂಜೆ ಮಾಡಿದ್ದೆಲ್ಲ ನಮ್ಮ ಮನೆ ಅಕ್ಕಪಕ್ಕ ಅವ್ರನ್ನೆಲ್ಲ ಕೂಗಿಬಿಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಪ್ರಸಾದ ಕೊಟ್ಟು ಕಳಿಸಿದ್ದೆ ಅವ್ರನ್ನ ನಾನು. ಅವ್ರು ಬಂದಾಗ ನಾವು ವೀಡಿಯೋ ಮಾಡೋಕ್ಕಾಗೋದಿಲ್ಲಲ್ಲ, ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ಸೊ ಹಾಗಾಗಿ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ. ಇನ್ನು ಎಲ್ಲ ಕೆಲಸನೂ ಮುಗೀತು. ಇವಾಗ ಟೈಮ್ ಬಂದು 10:30. ಇವಾಗ ಮಲ್ಗಕ್ಕೆ ಬಂದಿದ್ದೀನಿ. ನನಗೆ ನೆಗಡಿ ಆಗಿದೆ ಫ್ರೆಂಡ್ಸ್. ಅದೇ ಟ್ರಿಪ್ಗೆ ಹೋಗಿದ್ವಲ್ಲ, ಅಲ್ಲಿ ನೀರು ಅದು ಇದು ಎಲ್ಲ ಚೇಂಜ್ ಆಯ್ತಲ್ವ, ಹಾಗಾಗಿ ಇನ್ನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡು ಮಗು ಇದು ಕ್ರಿಕೆಟ್ ನೋಡ್ತಿದ್ದಾರೆ. ನೋಡ್ಕೊಂಡ್ಲೆ ಬಿಡು, ನನಗೆ ಯಾಕೆ ಅಂದ್ಬಿಟ್ಟು ನಾನು ಮಲ್ಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಬಾಯ್.